ವಾರ್ತೆಯ ಮುಖ್ಯಾಂಶಗಳು. ದ್ವಿತೀಯ ಪಿಯುಸಿ ಪರೀಕ್ಷೆ 2 ಪಾರದರ್ಶಕವಾಗಿರಲಿ. ಅಪರ ಜಿಲ್ಲಾಧಿಕಾರಿ. ಗ್ರಾಮ ಪಂಚಾಯತ್ ಉಪಚುನಾವಣೆ ಮುಂದೂಡಿಕೆ. ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಭೀನಾ ವೈದ್ಯ. ಪ್ರತಿಯೊಬ್ಬರೂ ಉತ್ತಮ ಶಿಕ್ಷಣ ಪಡೆಯುವುದರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಶಾಸಕ ಭೀಮಣ್ಣ ನಾಯ್ಕ. ಮಾರಿಕಾಂಬಾ ದೇವಸ್ಥಾನದ ಯಾತ್ರಿ ನಿವಾಸದಲ್ಲಿ ಜನರೇಟರ್ ಅಳವಡಿಕೆ. ಕುಮಾರಿ ವಿಹಾಳ ಹುಟ್ಟುಹಬ್ಬ ಆಚರಣೆ. ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆದು ಒಳಗಡೆ ಕಳಿಸಿರುವುದು ಖಂಡನಾರ್ಹ. ದೀಪಕ್ ಹೆಗ್ಡೆ ದೊಡ್ಡೂರು. ಗಾಂಜಾ ಸೇವನೆ, 2 ಬಂಧನ. ಜಿಲ್ಲೆಯಲ್ಲಿ ಏಪ್ರಿಲ್ 24ರಿಂದ ಮೇ 8ರವರೆಗೆ ನಡೆಯಲಿರುವ ದ್ವಿತೀಯ ಪಿಯುಸಿ ಪರೀಕ್ಷೆ 2 ಅತ್ಯಂತ ಪಾರದರ್ಶಕವಾಗಿ ಮತ್ತು ಪರೀಕ್ಷಾ ಮಾರ್ಗಸೂಚಿಗಳ ಅನ್ವಯ ನಡೆಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದರು. ಅವರು ಸೋಮವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ 2 ಕುರಿತ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದ್ವಿತೀಯ ಪಿಯುಸಿ ಪರೀಕ್ಷೆ 2 ಜಿಲ್ಲೆಯ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ, ಜೊಯ್ಡಾ, ಸಿದ್ದಾಪುರ, ಶಿರಸಿ, ಮುಂಡಗೋಡ್, ಯಲ್ಲಾಪುರ ಮತ್ತು ಹಳಿಯಾಳದ ಒಟ್ಟು 11 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದ್ದು 11,500 ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹಾಜರಾಗಲಿದ್ದಾರೆ ಎಂದರು. ಖಜಾನೆಗಳಲ್ಲಿ ಗೌಪ್ಯ ವಸ್ತುಗಳನ್ನು ಠೇವಣಿಸಲು ಮತ್ತು ಕೇಂದ್ರಗಳಿಗೆ ವಿತರಣೆ ಮಾಡುವಂತಹ ಮಾರ್ಗಾಧಿಕಾರಿಗಳಿಗೆ ವಿತರಿಸಲು ತ್ರಿಸದಸ್ಯ ಸಮಿತಿಯನ್ನು ರಚಿಸಲಾಗಿದ್ದು, ಖಜಾನೆ ಒಳಗೆ ಹೊರಗೆ 24/7 ಸಿಸಿಟಿವಿ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆಗಳನ್ನು ತಲುಪಿಸಲು ತಹಶೀಲ್ದಾರರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪದವಿ ಪೂರ್ವ ಕಾಲೇಜಿನ ಹಿರಿಯ ಪ್ರಾಂಶುಪಾಲರು ಒಳಗೊಂಡ ಒಟ್ಟು 11 ಮಾರ್ಗಾಧಿಕಾರಿಗಳ ತಂಡ ರಚಿಸಿದ್ದು, ಮಾರ್ಗಾಧಿಕಾರಿಗಳ ತಂಡದ ವಾಹನಗಳಿಗೆ ಜಿಪಿಎಸ್ ಅಳವಡಿಸುವಂತೆ ಸೂಚಿಸಿದರು. ಸರ್ಕಾರಿ ಅನುದಾನಿತ ಪರೀಕ್ಷಾ ಕೇಂದ್ರಗಳಿಗೆ ಆಯಾ ಕಾಲೇಜಿನ ಪ್ರಾಂಶುಪಾಲರನ್ನು ಮುಖ್ಯ ಅಧೀಕ್ಷಕರಾಗಿ ನಿಯೋಜಿಸಿದ್ದು, ಪರೀಕ್ಷಾ ಕೇಂದ್ರದಲ್ಲಿ ಸಿಸಿ ಕ್ಯಾಮೆರಾವನ್ನು ಪರಿಶೀಲಿಸಿಕೊಂಡು ಸುಸ್ಥಿತಿಯಲ್ಲಿಡಲು ಪರೀಕ್ಷಾ ಕೇಂದ್ರ ಮುಖ್ಯಸ್ಥರಿಗೆ ಸೂಚನೆ ನೀಡಿದ ಅವರು, ಎಲ್ಲ ಕೇಂದ್ರಗಳ ಸಿಸಿಟಿವಿ ವೆಬ್ಕಾಸ್ಟಿಂಗ್ ವೀಕ್ಷಣೆಗಾಗಿ 2 ಸದಸ್ಯರ ಸಮಿತಿ ರಚಿಸಲಾಗಿದ್ದು, ಜಿಲ್ಲಾ ಪಂಚಾಯಿತಿ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಸಭೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಾಜಪ್ಪ, ಡಿಡಿಪಿಐ ಲತಾ ನಾಯಕ್, ಜಿಲ್ಲಾ ಖಜಾನಾಧಿಕಾರಿ ಉಮೇಶ್ ಕುರಿ, ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜಿಸಿದ್ದ ಅಧಿಕಾರಿಗಳು ಹಾಗೂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ತಾಲೂಕುಗಳ ತಹಶೀಲ್ದಾರರನ್ನು ಹಾಜರಾಗಿದ್ದರು. ರಾಜ್ಯದಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಗ್ರಾಮ ಪಂಚಾಯಿತಿ ಖಾಲಿ ಸ್ಥಾನಗಳಿಗೆ ಘೋಷಿಸಿದ್ದ ಉಪಚುನಾವಣೆಯನ್ನು 15 ದಿನಗಳ ಮಟ್ಟಿಗೆ ಮುಂದೂಡಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಪ್ರಕಟಣೆ ತಿಳಿಸಿದೆ. ಭೀನಾ ವೈದ್ಯ ಇವರು ಇತ್ತೀಚಿನ ದಿನಗಳಲ್ಲಿ ತಮ್ಮನ್ನು ತಾವು ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ತಂದೆಯಂತೆ ಬಡವರಿಗೆ, ಸ್ವಂತ ಸೂರು ಇಲ್ಲದವರಿಗೆ ಜಾಗ ಸಮೇತ ಮನೆ, ಕಾಲು ಇಲ್ಲದವರಿಗೆ ಕೃತಕ ಕಾಲು ಜೋಡಣೆಗೆ ಧನ ಸಹಾಯ, ಕಡುಬಡವ ಅನಾಥ 50 ವಿದ್ಯಾರ್ಥಿಗಳಿಗೆ ದತ್ತು, 10 ದೇವಸ್ಥಾನಗಳ ಜೀರ್ಣೋದ್ಧಾರ, 25 ಬಡ ರೋಗಿಗಳಿಗೆ ವೈದ್ಯಕೀಯ ವೆಚ್ಚ ನೀಡುವ ಮೂಲಕ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪುತ್ರಿ ಭೀನಾ ವೈದ್ಯ ಅವರ ಹುಟ್ಟುಹಬ್ಬವನ್ನು ತಮ್ಮ ಮನೆಯಲ್ಲಿ ಆಚರಿಸಿಕೊಂಡಿದ್ದಾರೆ. ಅವರು ಸೋಮವಾರ ಕಾಂಗ್ರೆಸ್ ಕಾರ್ಯಕರ್ತರು, ಭೀನಾ ವೈದ್ಯ ಅಭಿಮಾನಿಗಳ ಬಳಗ ಹಾಗೂ ಭಟ್ಕಳ, ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನರೊಂದಿಗೆ ತಮ್ಮ ಪುತ್ರಿಯ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಹಲವರು ತಮ್ಮ ಕಷ್ಟಗಳನ್ನು ಸಚಿವರೊಂದಿಗೆ ಹೇಳಿಕೊಂಡರು. ಮಂಕಿಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕಿಡ್ನಿ ವೈಫಲ್ಯ ದಾಖಲೆಯಿಂದ ಬಳಲುತ್ತಿರುವ ಸುಮಿತ್ರಾ ಅವರ ಮಗಳ ಡಯಾಲಿಸಿಸ್ ಚಿಕಿತ್ಸೆಗೂ ಹಣ ಸಹಾಯ ಒದಗಿಸುತ್ತಿರುವ ಸಚಿವರು ಈಗ ಅವರಿಗೆ ಜಾಗದ ಸಮೇತ ಮನೆ ನಿರ್ಮಾಣ ಮಾಡಿಕೊಡುವ ಭರವಸೆ ನೀಡಿ ಅವರ ಕನಸಿನ ಸಹಕಾರಕ್ಕೆ ನೆರವಾಗಿದ್ದಾರೆ. ಇನ್ನೋರ್ವ ಮಹಿಳೆ ಸರಸಾ ನಾಯ್ಕ್ ಸೇರಿ ಒಟ್ಟು 5 ಜನರಿಗೆ ಜಾಗ ಸಮೇತ ಸೂರು ನಿರ್ಮಿಸಿಕೊಡುವುದಾಗಿ ಹೇಳಿದರು. ಮಗಳ ಹುಟ್ಟುಹಬ್ಬಕ್ಕೆ ಆಗಮಿಸಿದ ಅನಾಥ ಮಕ್ಕಳನ್ನು ಕಂಡು ಮರುಗಿದ ಸಚಿವರು 50 ವಿದ್ಯಾರ್ಥಿಗಳಿಗೆ ದತ್ತು ತೆಗೆದುಕೊಂಡು ಅವರ ಉನ್ನತ ವಿದ್ಯಾಭ್ಯಾಸ ಸಹಾಯ ಮಾಡುವುದಾಗಿ ಅವರ ಮಾಹಿತಿ ಪಡೆದುಕೊಂಡಿದ್ದಾರೆ. ತನ್ನ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಒಟ್ಟು 10 ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಪಣ ತೊಟ್ಟು ಮಗಳಿಗೆ ಇದನ್ನೇ ಉಡುಗೊರೆಯಾಗಿ ನೀಡಿದ್ದಾರೆ. ಬಳಿಕ ಅಲ್ಲಿ ಆಗಮಿಸಿದ 25ಕ್ಕೂ ಅಧಿಕ ವೈದ್ಯಕೀಯ ಸಹಾಯ ಅಗತ್ಯವಿರುವ ಬಡ ರೋಗಿಗಳಿಗೆ ಧನ ಸಹಾಯ ಮಾಡಿ ಚಿಕಿತ್ಸೆ ಪಡೆಯಲು ಮತ್ತೇನಾದರೂ ಅವಶ್ಯಕತೆ ಇದ್ದರೆ ಸಹಾಯ ಮಾಡುವುದಾಗಿ ತಿಳಿಸಿದ್ದಾರೆ.
ಭಟ್ಕಳ ತಾಲೂಕಿನ ಕಾಲು ಕಳೆದುಕೊಂಡು ಪರದಾಡುತ್ತಿರುವ ವ್ಯಕ್ತಿಯೋರ್ವನಿಗೆ ಕೃತಕ ಕಾಲು ಜೋಡಣೆಗೆ ವ್ಯವಸ್ಥೆ ಕಲ್ಪಿಸಿ ಕೂಡಲೇ ಚಿಕಿತ್ಸೆ ಪಡೆಯಲು ತೆರಳುವಂತೆ ತಿಳಿಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಂದೆಯ ಗೆಲುವಿಗಾಗಿ ಕಾರ್ಯಕರ್ತರೊಂದಿಗೆ ಹಗಲಿರುಳು ಶ್ರಮಿಸಿ ತನ್ನ ರಾಜಕೀಯ ಛಾಪು ಮೂಡಿಸಿ ಯುವ ನಾಯಕಿಯಾಗಿ ಹೊರಹೊಮ್ಮಿದ ಬೀನಾ ಅವರ ಹುಟ್ಟುಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಯಾವುದೇ ಬಗೆಯ ಆಡಂಬರದ ಖರ್ಚು ಮಾಡದೆ ಸರಳವಾಗಿ ಆಚರಿಸಿ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನರಿಗೆ ಮಾದರಿಯಾಗಿದ್ದಾರೆ. ಪ್ರತಿಯೊಬ್ಬರೂ ಉತ್ತಮ ಶಿಕ್ಷಣ ಪಡೆಯುವುದರಿಂದ ದೇಶದ ಅಭಿವೃದ್ಧಿ ಸಾಧ್ಯ ಮತ್ತು ದುಡಿಯುವ ಕೈಗಳಿಗೆ ಕೆಲಸವನ್ನು ನೀಡಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು. ಏಪ್ರಿಲ್ 21ರಂದು ನೆಮ್ಮದಿ ರಂಗಮಂದಿರದಲ್ಲಿ ನಡೆಯುತ್ತಿರುವ 20ನೇ ಸ್ಕ್ವಾಡ್ವೇಸ್ ಶಕ್ತಿ ದಿವಸ ಸಮಾರಂಭ ಉದ್ಘಾಟನಾ ಕಾರ್ಯಕ್ರಮವನ್ನು ಸೋಮವಾರ ನೆರವೇರಿಸಿದರು. ನಂತರ ಎಸ್ ಭಟ್ ಹಾಗೂ ಡಾ ಶ್ಯಾಮಸುಂದರ್ ಇವರಿಗೆ ಸ್ಕ್ವಾಡ್ವೇಸ್ ಕರ್ನಾಟಕ ಸೇವಾ ರತ್ನ ಹಾಗೂ ಡಾ ಶರಣ ಬಿರಾದಾರ್ ಮೆಮೋರಿಯಲ್ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿ ಸಾವಯವ ಕೃಷಿಯ ಮಹತ್ವ ತಿಳಿಸಿ ಸಾವಯವ ಕೃಷಿಯನ್ನು ಯುವಕರು ಮುಂದುವರಿಸಿಕೊಂಡು ಹೋಗುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ಸರಸ್ವತಿ ಎನ್ ರವಿ ಅಧ್ಯಕ್ಷರು, ಸ್ಕ್ವಾಡ್ವೇಸ್ ಮಹಿಳಾ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಶಿರಸಿ ಮುಂತಾದವರು ಉಪಸ್ಥಿತರಿದ್ದರು. ಅನೇಕ ಅಭಿವೃದ್ಧಿಯನ್ನು ನಗರ ಅಥವಾ ಗ್ರಾಮೀಣ ಭಾಗ ಅಂತ ತಾರತಮ್ಯದಿಂದಲೇ ಅಭಿವೃದ್ಧಿಯನ್ನು ಮಾಡಿ ಅಭಿವೃದ್ಧಿಯ ಶಕ್ತಿಯನ್ನು ದುಡಿಯುವಂಥ ಕೈಗಳಿಗೆ ಕೆಲಸವನ್ನು ಕೊಡುವಂಥದ್ದು. ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಶಿಕ್ಷಣವನ್ನು ಹೊಂದಬೇಕು. ಶಿಕ್ಷಣದ ಮುಖಾಂತರ ಈ ನಾಡಿನ ದೇಶದ ಅಭಿವೃದ್ಧಿಯನ್ನು ಕಾಣಕ್ಕೆ ಸಾಧ್ಯ ಅನ್ನುವಂಥ ಅನೇಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಸ್ವತಂತ್ರ ಪೂರ್ವಜರು ಮಹಾತ್ಮ ಗಾಂಧಿ ಅಂತ ಅನೇಕ ಮಹಾತ್ಮರು, ಅನೇಕ ಮಹಿಳೆಯರು ಲಕ್ಷಾಂತರ ಜನ ತ್ಯಾಗ ಬಲಿದಾನ ಮಾಡುವ ಮುಖಾಂತರ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಾವೆಲ್ಲರೂ ಸಂಪೂರ್ಣ ನನಗೆ ನಾನು ಶಾಸಕನಾಗಿ ಎಷ್ಟು ಮಟ್ಟಿಗೆ ಹೇಳಕ್ಕೆ ಸಾಧ್ಯನೋ ನಗರ ತುಂಬ ಗ್ರಾಮೀಣ ಭಾಗದಲ್ಲಿ ಅಲ್ಲ ತಕ್ಕ ಮಟ್ಟಿಗೆ ನಾವು ತೃಪ್ತರಾಗಿದ್ದೀವಿ ಅನ್ನೋಂಥ ಮಾತನ್ನು ಇಷ್ಟರಿಂದ ಮೇಲನೆ ಹೇಳಿ ಹೊರತು ಹೃದಯ ಆವಂತರದಿಂದ ಹೇಳಕ್ಕೆ ಸಾಧ್ಯ ಇದೆ. ಅಂಥ ಒಂದು ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಅಂಥ ಒಂದು ಕೆಲಸವನ್ನು ಮಾಡೋಕ್ಕೆ ಆಗದೇ ಇರ್ತಕ್ಕಂಥ ಕೆಲಸವನ್ನು ದೇಶದ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಈ ರೀತಿಯ ಜನಸೇವೆಯನ್ನು, ಗ್ರಾಮೀಣ ಸೇವೆಯನ್ನು, ನೊಂದ ವರ್ಗಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಅನೇಕ ರೀತಿಯ ಸೇವೆಯನ್ನು ಮಾಡ್ಕೊಂಡು ಬಂದಿರುತ್ತದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಇವತ್ತು ಕೂಡ ನಮ್ಮ ಶಿಕ್ಷೆಯ ಹೆಮ್ಮೆಯ ಸ್ಕ್ವಾಡ್ವೇಸ್ ಸಂಸ್ಥೆ ಹಲವಾರು ವಿಚಾರದಲ್ಲಿ ಹಲವಾರು ರೀತಿಯ ಸೇವೆಯನ್ನು ಸಲ್ಲಿಸುವ ಮುಖಾಂತರ ಭಾಳ ಹೆಮ್ಮೆಯಿಂದ ಈ ಕಾರ್ಯಕ್ರಮವನ್ನು ನಾವು ಸಾಧಕರಿಗೆ ಸನ್ಮಾನವನ್ನು ಮಾಡಿ ದೀಪ ಹಚ್ಚಿ ಉದ್ಘಾಟನೆಯನ್ನು ನಾವು ಮಾಡಿದ್ವಿ. ದೀಪ ಬೆಳಕನ್ನು ಚೆಲ್ಲಿದ್ದೇವೆ. ಅನೇಕ ಇವತ್ತಿನ ಕೆಲ ಪ್ರತಿಭೆಗಳು ಇವತ್ತು ನಮ್ಮ ಮುಂದೆ ಕೂತಿರುವಂತಹ ಇನ್ನೊಂದು ಕಡೆ ಅನೇಕ ಹಿರಿಯರು, ಇಂಥ ಅನೇಕ ಸಾಹಿತಿಗಳು, ಚಿಂತಕರು, ಇವರೆಲ್ಲರ ಮಧ್ಯದಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥ ಪತ್ರಕರ್ತರು ಇವತ್ತು ಪತ್ರಕರ್ತರ ಪೆನ್ನಿಗೆ ಹಾಳಿಗೆ ಬರೆಯೋದಕ್ಕೆ ಅವ್ರಿಗೂ ಭಾಳಷ್ಟು ಶಬ್ದಗಳು, ವಿಚಾರಗಳು ಬೇಕಾಗುತ್ತೆ. ನಮ್ಮ ಸಾಹಿತಿಗಳು ಅವ್ರದ್ದೇ ಆದಂಥ ಕಲ್ಪನೆಯಲ್ಲಿ ಜಗತ್ತಿರ್ಬೋದು, ದೇಶ ಇರ್ಬೋದು, ನಮ್ಮ ನಗರ ಗ್ರಾಮೀಣ ಭಾಗದ ಬದುಕು ಹಸನ ಆಗಬೇಕು ಅಂತ ವಿಚಾರದಲ್ಲಿ ಅನೇಕ ರೀತಿಯ ಕವನ ಕಾವ್ಯಗಳ ಮುಖಾಂತರ ಪುಸ್ತಕಗಳನ್ನು ಬರೆದು ಏಪ್ರಿಲ್ 21ರಂದು ನಗರದ ಬನವಾಸಿ ರೋಡ್ ಗೊಲ್ಲಗೇರಿ ಓಣಿಯಲ್ಲಿರುವ ಮಾರಿಕಾಂಬಾ ದೇವಸ್ಥಾನಕ್ಕೆ ಒಳಪಟ್ಟಿಯನ್ನು ಯಾತ್ರಿ ನಿವಾಸಕ್ಕೆ ಸೋಮವಾರ ಸಾರ್ವಜನಿಕ ಉಪಯೋಗಕ್ಕಾಗಿ ಹೊಸ ಜನರೇಟರ್ ಅಳವಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷ ಆರ್.ಜೆ. ನಾಯ್ಕ್, ಉಪಾಧ್ಯಕ್ಷ ಸುದೇಶ್ ಜೋಗ್ಲೇಕರ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್, ವತ್ಸಲಾ ಹೆಗಡೆ, ಶಿವಾನಂದ್ ಶೆಟ್ಟಿ, ಚಂದ್ರಕಾಂತ್ ನಾಯ್ಕ್, ಚಂದ್ರಶೇಖರ್ ದೇವರಮನಿ, ಪಾಂಡುರಂಗ ಶೆಟ್ಟಿ, ಕೆನರಾ ಬ್ಯಾಂಕ್ ದೇವಿಕೆರೆ ಬ್ರಾಂಚ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.
प्रसिद्धिरस्तु पुरुषशतेन्द्रिय आयुष्येवेन्द्रिये. ತಾಲೂಕಿನ ಮಳಲಗಾಂವ್ನಲ್ಲಿ ನಡೆದ ಶಾಸಕ ಭೀಮಣ್ಣ ನಾಯ್ಕ ಅವರ ಮೊಮ್ಮಗಳಾದ ಕುಮಾರಿ ವಿಹಾ ಇವಳ ಹುಟ್ಟುಹಬ್ಬದಲ್ಲಿ ಸಚಿವ ಮಂಕಾಳ್ ವೈದ್ಯ, ಶಿಕ್ಷಣ ಸಚಿವ ಮಾಧು ಬಂಗಾರಪ್ಪ, ಅಶ್ವಿನಿ ಭೀಮಣ್ಣ ಮತ್ತು ಕುಟುಂಬದವರು ಭಾಗವಹಿಸಿ ಆಶೀರ್ವದಿಸಿದರು. ಬೃಹತ್ ಗಾತ್ರದ ಕೇಕ್ ಸಹ ಕಟ್ ಮಾಡಲಾಯಿತು. ಸಾರಿಗೆ ಸಚಿವರು ಉತ್ತರ ಕನ್ನಡ ಹ್ಯೂಜ್ ಅಪ್ಲೌಸ್. ಹಾಗೆ ಈಗ ನಾವು ಇತ್ತೀಚೆಗೆ ನೀಡಿದ ಸಿಇಟಿ ಪರೀಕ್ಷೆಯಲ್ಲಿ ರಾಜ್ಯದ ಕೆಲವು ಸ್ಥಳಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೊಠಡಿಗೆ ತೆರಳುವ ಮುನ್ನ ಜನಿವಾರ ತೆಗೆಯಲು ಸೂಚಿಸಿದ ಸಂಗತಿ ಖೇದಕರ. ಇದು ನಿಜಕ್ಕೂ ಖಂಡನಾರ್ಹ ಎಂದು ಕೆಪಿಸಿಸಿ ಸದಸ್ಯ ಹಾಗೂ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೀಪಕ್ ಹೆಗ್ಡೆ ದೊಡ್ಡೂರ್, ಕರ್ನಾಟಕ ಸರ್ಕಾರವು ಈಗಾಗಲೇ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದು, ಇದನ್ನು ಖಂಡಿಸಿರುವುದು ಸ್ವಾಗತಾರ್ಹ. ತಪ್ಪು ಮಾಡಿದವರ ಮೇಲೆ ಶೀಘ್ರದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಸರ್ಕಾರವನ್ನು ಆಗ್ರಹಿಸುತ್ತೇನೆ ಎಂದರು. ನಾಡಿನ ಎಲ್ಲ ಧರ್ಮ ಜಾತಿಗಳನ್ನು ಸಮಾನವಾಗಿ ಗೌರವಿಸುವ ಸರ್ಕಾರದ ಬದ್ಧತೆಗೆ ಚ್ಯುತಿ ತರಲು ಯಾರೋ ದುರುದ್ದೇಶದಿಂದ ಮಾಡಿದ ಕೃತಿ ಇದು. ಇಂತಹ ಬೆಳವಣಿಗೆ ಇನ್ನು ಮುಂದೆ ಆಗದಂತೆ ನೋಡಿಕೊಳ್ಳಬೇಕೆಂದು ಸರ್ಕಾರವನ್ನು ಆಗ್ರಹಿಸುತ್ತೇನೆ. ಜೊತೆಗೆ ಇದೀಗ ತೊಂದರೆಗೆ ಈಡಾದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶಗಳ ಕುರಿತಂತೆ ಸೂಕ್ತ ಸಹಾಯ ಹಸ್ತ ನೀಡಬೇಕಾಗಿ ಸರ್ಕಾರಕ್ಕೆ ವಿನಂತಿಸುತ್ತೇನೆ ಎಂದು ರಾಜ್ಯದೀಪ ಟ್ರಸ್ಟ್ನ ಅಧ್ಯಕ್ಷರಾದ ದೀಪಕ್ ಹೆಗ್ಡೆ ದೊಡ್ಡೂರು ತಿಳಿಸಿದರು. ಶಿರಸಿ ಹಾಗೂ ಕೆಪಿಸಿಸಿ ಸದಸ್ಯರು ಮತ್ತು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಶಿರಸಿ, ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ, ಬೀದರ್ ಮತ್ತು ಇತರ ಜಿಲ್ಲೆಗಳಲ್ಲಿ ನಡೆದ ಜನಿವಾರದ ಪ್ರಕರಣ ಅತ್ಯಂತ ಖಂಡನೀಯ ಸಂಗತಿ. ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರು ಸಂವಿಧಾನದ ಆಶಯಗಳ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂಬುದನ್ನು ಅರಿತು ನಡೆಯಬೇಕು. ಸಂವಿಧಾನ ದೇಶದ ಸಮಸ್ತ ಧರ್ಮಗಳಿಗೂ ಸಮಾನ ಹಕ್ಕು ನೀಡಿದೆ. ಎಲ್ಲ ಧರ್ಮಗಳ ಧಾರ್ಮಿಕ ಹಕ್ಕನ್ನು ಗೌರವಿಸುವುದು ಭಾರತೀಯ ನಾಗರಿಕರ ಆದ್ಯ ಕರ್ತವ್ಯವೂ ಹೌದು. ನಾನು ಈ ಪ್ರಕರಣವನ್ನು ಅತ್ಯಂತ ಬಲವಾಗಿ ಖಂಡಿಸುತ್ತೇನೆ. ಮಾನವೀಯ ಗುಣಗಳು ಮತ್ತು ನಾಗರಿಕತೆಯನ್ನು ಮರೆತು ವರ್ತಿಸುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮೇಲೆ ಇನ್ನು ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಿಸುತ್ತೇನೆ. ಘಟನೆ ನಡೆದ ಮಾಹಿತಿ ಬಂದ ತಕ್ಷಣ ಸಂಬಂಧಪಟ್ಟ ಜಿಲ್ಲೆಗಳ ಸಚಿವರೊಂದಿಗೆ ಮಾತನಾಡಿದ್ದೇನೆ. ಸಚಿವರು ಭರವಸೆ ನೀಡಿದಂತೆ ಕ್ರಮ ಕೈಗೊಂಡಿದ್ದಾರೆ. ರಾಜ್ಯದಲ್ಲಿನ ನಮ್ಮ ಸರ್ಕಾರ ಎಲ್ಲ ಜಾತಿ ಮತ್ತು ಧರ್ಮಗಳನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಳ್ಳುತ್ತಿದೆ. ಕೆಲವು ಅಧಿಕಾರಿಗಳು ನಮ್ಮ ವ್ಯಾಪ್ತಿಯನ್ನು ಮೀರಿ ವರ್ತಿಸಿ ಇಂತಹ ದುಷ್ಕೃತ್ಯವನ್ನು ಮೆರೆಯುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಅತ್ಯಂತ ಕಠಿಣ ಕ್ರಮ ತೆಗೆದುಕೊಳ್ಳಲು ಮುಖಾಂತರ ಮುಂದೆ ಈ ರೀತಿಯ ಕೃತ್ಯಗಳು ನಡೆಯದಂತೆ ಎಚ್ಚರಿಕೆ ನೀಡಬೇಕು ಎಂದು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದೇನೆ ಎಂದು ಶಿರಸಿ ಸಿದ್ದಾಪುರ ವಿಧಾನ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ ತಿಳಿಸಿದ್ದಾರೆ. ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರಸಿ ನಗರ ಪೊಲೀಸರು ಇಂದು ಇಬ್ಬರನ್ನು ಬಂಧಿಸಿದ ಘಟನೆ ಜರುಗಿದೆ. ಶಿರಸಿಯ ಗಣೇಶನಗರ ನಿವಾಸಿಯಾದ ಕಿರಣ್ ಕುಮಾರ್, ಸುಭಾಷ್ ಚೋಗ್ಲೇಕರ್ ಮತ್ತು ಅರೇಕೊಪ್ಪದ ನಿವಾಸಿ ರಕ್ಷಿತ್ ರಾಮು ಬೆಳಗಾವ್ ಬಂಧಿತ ವ್ಯಕ್ತಿಗಳಾಗಿದ್ದಾರೆ. ಇವರು ಶಿರಸಿ ಜನರ ಜೂ ಸರ್ಕಲ್ ಹತ್ತಿರ ಆನಿಹುಂಡ ಕೆರೆ ದಡದಲ್ಲಿ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಈರ್ವರು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದರಿಂದ ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 37/2025 US 27 ಕಾಲಂ-B NDPS ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಎಂ ನಾರಾಯಣ್ IPS, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಕೃಷ್ಣಮೂರ್ತಿ, ಶ್ರೀ ಜಗದೀಶ್ ಎಂ ಹಾಗೂ ಶಿರಸಿ ಉಪವಿಭಾಗದ DSP ಶ್ರೀ ಗಣೇಶ್ KL, ವೃತ್ತ ನಿರೀಕ್ಷಕರಾದ ಶ್ರೀ ಶಶಿಕಾಂತ್ ವರ್ಮಾರವರ ಮಾರ್ಗದರ್ಶನದಲ್ಲಿ ಶಿರಸಿ ನಗರ ಪೊಲೀಸ್ ಠಾಣೆ PSI ನಾಗಪ್ಪ B ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ASI ನಾರಾಯಣ್ ರಾಥೋಡ್, ಹನುಮಂತ್ ಕವಾಡಿ, ಸತೀಶ್ ಅಂಬಿಕಾ, ಸದ್ದಾಂ ಹುಸೇನ್, ಮಲ್ಲಿಕಾರ್ಜುನ್ ಕುದಗಿ, ಶಿವಲಿಂಗ ತುಪ್ಪದ, ರಾಜಶೇಖರ ಅಂಗಡಿ ಅವರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು.
ಪ್ರತಿಯೊಬ್ಬರೂ ಉತ್ತಮ ಶಿಕ್ಷಣ ಪಡೆಯುವುದರಿಂದ ದೇಶದ ಅಭಿವೃದ್ಧಿ ಸಾಧ್ಯ ಮತ್ತು ದುಡಿಯುವ ಕೈಗಳಿಗೆ ಕೆಲಸವನ್ನು ನೀಡಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು. ಏಪ್ರಿಲ್ 21ರಂದು ನೆಮ್ಮದಿ ರಂಗ ಮಂದಿರದಲ್ಲಿ ನಡೆಯುತ್ತಿರುವ 20ನೇ ಸ್ಕ್ವಾಡ್ವೇಸ್ ಶಕ್ತಿ ದಿವಸ ಸಮಾರಂಭ ಉದ್ಘಾಟನಾ ಕಾರ್ಯಕ್ರಮವನ್ನು ಸೋಮವಾರ ನೆರವೇರಿಸಿದರು. ನಂತರ ಎಸ್ ಭಟ್ ಹಾಗೂ ಡಾ ಶ್ಯಾಮಸುಂದರ್ ಇವರಿಗೆ ಸ್ಕ್ವಾಡ್ವೇಸ್ ಕರ್ನಾಟಕ ಸೇವಾ ರತ್ನ ಹಾಗೂ ಡಾ ಶರಣ ಬಿರಾದಾರ್ ಮೆಮೋರಿಯಲ್ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿ ಸಾವಯವ ಕೃಷಿಯ ಮಹತ್ವ ತಿಳಿಸಿ ಸಾವಯವ ಕೃಷಿಯನ್ನು ಯುವಕರು ಮುಂದುವರಿಸಿಕೊಂಡು ಹೋಗುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ಸರಸ್ವತಿ ಎನ್ ರವಿ ಅಧ್ಯಕ್ಷರು, ಸ್ಕ್ವಾಡ್ವೇಸ್ ಮಹಿಳಾ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಶಿರಸಿ ಮುಂತಾದವರು ಉಪಸ್ಥಿತರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.